ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಮಟನ್ ಕೀಮಾ ಮಾಡ್ತಾಯಿದ್ದೀವಿ. ನಾನು ಮಾಡ್ತಾಯಿಲ್ಲ, ಇವತ್ತು ಅಮ್ಮ ಮಾಡ್ತಾಯಿದ್ದಾರೆ. ಇದು ನಮ್ಮ ಅಜ್ಜಿ ರೆಸಿಪಿ. ಸೊ ಇವತ್ತು ನಮ್ಮಮ್ಮ ನಮಗೋಸ್ಕರ ಅಂತ ಮಾಡ್ತಾಯಿದ್ದಾರೆ. ಊರಿಂದ ಮತ್ತು ನಮ್ಮ ತಂಗಿ ಮತ್ತು ನಮ್ಮ ಅತ್ತೆ ಅಂದರೆ ನಮ್ಮ ಬೂವ ಅವರು ಬಂದಿದ್ದರು. ಸೊ ಅವ್ರಿಗೋಸ್ಕರ ಇದು ಮಾಡ್ತಾಯಿರೋದು. ಫಸ್ಟು ನಾವು ಕೀಮಾ ಅಂದರೆ ಮಟನ್ನ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ತೊಗೊಂಡು ಸೊ ಅದಕ್ಕೆ ಬೇಕಾಗಿರೋದು ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಣ ಕೊಬ್ಬರಿ ಎಲ್ಲನ ಹುರ್ಕೊಂಡ್ಬಿಟ್ಟು ನಾನು ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಮಟನ್ನು ಕೂಡ ನಮ್ಮಮ್ಮನ ಅದನ್ನು ಗ್ರೈಂಡರಲ್ಲಿ ಹಾಕಿಬಿಟ್ಟು ಅದನ್ನು ಸಣ್ಣ ಸಣ್ಣ ಇದು ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಡ್ರೈ ಮಸಾಲಾನ ಹಾಕ್ತಾಯಿದ್ದೀವಿ. ಇದರೊಳಗಡೆ ನಾವು ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡ್ರು, ಬ್ಲ್ಯಾಕ್ ಪೇಪರು ಆ್ಯಂಡ್ ಸಾಲ್ಟು, ರೆಡ್ ಚಿಲ್ಲಿ ಇದನ್ನೆಲ್ಲನೂ ಹಾಕಿಬಿಟ್ಟು ಅಮ್ಮ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದನ್ನು ಏನಕ್ಕೆ ಗ್ರೈಂಡರ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇದು ಮುಂದೆ ಹೋಗ್ಬಿಟ್ಟು ಅಮ್ಮನ ಅದನ್ನು ಚೆನ್ನಾಗಿ ಲಡ್ಡು ಬಾಲ್ಸ್ ಥರ ಮಾಡ್ತಾರೆ. ಸೊ ಇದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ, ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ. ಸೊ ಇವಾಗ ನೋಡಿ ರೆಡ್ ಚಿಲ್ಲಿ ಹಾಕ್ತಾರೆ ಇದರೊಳಗಡೆ. ಆ್ಯಂಡ್ ಇದರೊಳಗಡೆ ನಾವು ಟರ್ಮರಿಕ್ ಅರಿಶಿನ ಕೂಡ ಹಾಕ್ತೀವಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಇಕ್ತಾಯಿದ್ದೀವಿ. ಸೈಡಲ್ಲಿ ನಾನೆಲ್ಲ ಮಸಾಲಾನ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಮಾಡೋದು ತುಂಬ ಈಸಿ. ಆವಾಗ ಅಜ್ಜಿ ಮಾಡ್ತಾಯಿದ್ರಂತೆ, ಅದನ್ನು ನೋಡಿಬಿಟ್ಟಿದ್ರು. ಅಮ್ಮನಿಗೆ ಇದೆಲ್ಲ ಗೊತ್ತಿರಲಿಲ್ಲ ಫಸ್ಟು. ನಾವು ನಾನ್ ವೆಜ್ ಎಲ್ಲ ತುಂಬ ಕಮ್ಮಿನೇ ಮಾಡೋದು ಮನೆಯಲ್ಲೂ ಕೂಡ. ಅದೇ ಊರಿಂದ ಅತ್ತೆ ಮತ್ತು ನಮ್ಮ ಸಿಸ್ಟರ್ ಬಂದಿದ್ದಾರಂತ ಇವತ್ತು ನಾವು ಮಾಡ್ತಾಯಿದ್ದೀವಿ. ಅತ್ತೆ ಅಂದರೆ ನಮ್ಮ ಮನೆಯವರು ಅಮ್ಮ ಅಲ್ಲ, ನಮ್ಮ ಡ್ಯಾಡಿಯವರು ಅಕ್ಕ. ನಾವು ಬುವ್ವ ಅಂತ ಹೇಳ್ತೀವಿ ಹಿಂದಿಯಲ್ಲಿ. ಸೊ ಅವ್ರು ಬಂದಿದ್ದರು, ಅದಕ್ಕೆ ಮಾಡ್ತಾಯಿದ್ದೀವಿ. ಸೊ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರು. ಸೊ ಇನ್ನೊಂದು ಕಡೆ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಡೈರೆಕ್ಟಾಗಿ ನಾವು ಬಾಲ್ನ ಹಾಕ್ತಾಯಿದ್ದೀವಿ. ಬಿಕಾಸ್ ಇದರೊಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದಾರೆ ಮಮ್ಮಿ. ನೋಡಿ ಸಣ್ಣ ಹಾಕ್ಬಿಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪ ಬಾಲ್ಸ್ನ ಮಾಡಿ ಅದರೊಳಗಡೆ ಹಾಕಬೇಕು. ಇದನ್ನು ನಿಮಗೆ ಯಾರ್ಯಾರಿಗೆ ಮೊದಲೇ ಗೊತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡಿ. ಆ್ಯಂಡ್ ಯಾರಿಗೂ ಗೊತ್ತಿಲ್ಲ, ಇದನ್ನು ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಈಸಿ ಕೂಡ ಇದೆ. ಎಲ್ಲ ಮಸಾಲ ಒಂದರಲ್ಲೇ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೆಲ್ಲನೂ ಅದು ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಟೊಮೊಟೊ, ಈರುಳ್ಳಿ ಮತ್ತು ಒಣ ಕೊಬ್ಬರಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಇದನ್ನು ಮಿಕ್ಸಿ ಗ್ರೈಂಡರಲ್ಲಿ ಮಾಡ್ಕೊಂಡಿದ್ದೆ ಸಣ್ಣವಾಗಿ. ಸೊ ಅದು ಬಾಲ್ಸ್ ಥರ ಮಾಡಿ ಹಾಕಿದ್ವಲ್ಲ, ಅದರೊಳಗಡೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೇನು ಇದರಲ್ಲಿ ಇವಾಗ ಮಸಾಲೆ ಏನು ಹಾಕ್ಕೊಳ್ಳೋದೇನು ಬೇಡ, ಆವಾಗಲೇ ಹಾಕಿದ್ವಲ್ಲ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಡಿ. ಆ್ಯಂಡ್ ಮಟನ್ ಕೀಮಾ ರೆಡಿ ಆಯಿತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.